ಎಲ್ಲಿ ನೋಡಿದ್ರು ಹೃದಯಘಾತ. ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಕೂಡ ಹೃದಯಘಾತ ಕಾಣಿಸ್ಕೊಳ್ತಾ ಇದೆ. ಪ್ರಾಯದ ಯುವಕ ಯುವತಿಯರಿಗೂ ಕೂಡ ಹೃದಯಘಾತ ಕಾಣಿಸ್ಕೊಳ್ತಾ ಇದೆ. ಸದಾ ಸದೃಢವಾಗಿರುವ ಯುವಕರಿಗೂ ಕೂಡ ಹೃದಯಘಾತ ಕಾಣಿಸ್ಕೊಳ್ತಾ ಇದೆ. ಹೀಗೆ ಈ ಕಾಯಿಲೆ ಮುಂದುವರಿತಾ ಹೋದ್ರೆ ಕೆಲವು ವರ್ಷಗಳ ನಂತರ ಭಾರತದಲ್ಲಿ ಮಾನವ ಕುಲವೇ ನಾಶವಾಗುವಂತಹ ಪರಿಸ್ಥಿತಿ ಮುಂದೆ ಎದುರಾಗುತ್ತೆ. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಸರ್ಕಾರ? ಈ ಹೃದಯಘಾತಕ್ಕೆ ಕಾರಣ ಏನಪ್ಪ ಅಂದ್ರೆ ವೈಟ್ ಆಯಿಲ್ ಮಿಕ್ಸ್, ಈ ಬಿಳಿ ಎಣ್ಣೆ ಎಲ್ಲಿರುತ್ತಪ್ಪ ಅಂದ್ರೆ ನಾವು ಬಳಸುವಂತ ರಿಫೈನ್ಡ್ ಆಯಿಲ್ಗಳಲ್ಲಿ ಈ ವೈಟ್ ಆಯಿಲ್ ಮಿಕ್ಸ್ ಆಗಿರುತ್ತೆ. ಪ್ರತಿದಿನ ಇದನ್ನ ಬಳಸೋದ್ರಿಂದ ಎಲ್ಲರೂ ಕೂಡ ಹೃದಯಘಾತ ಕಾಣಿಸ್ಕೊಳ್ತಾ ಇದೆ. BP, ಶುಗರ್ ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ತವೆ. ಇದರ ಬಗ್ಗೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಕ್ರಮಗಳನ್ನ ಕೈಗೊಂಡು ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ ಮತ್ತು ಅಡುಗೆ ಎಣ್ಣೆ ಪರಿಶೀಲನೆ ಮಾಡುವ ಸಂಸ್ಥೆಗಳನ್ನ ಆರಂಭಿಸಿ ಜನರಿಗೆ ಶುದ್ಧವಾದ ಆಹಾರ ಪದಾರ್ಥಗಳನ್ನ ಕೊಡುವುದರ ಮುಖಾಂತರ ಹೃದಯಘಾತನ ಕಡಿಮೆ ಮಾಡಬಹುದು. ಇಲ್ಲ, ಶುದ್ಧವಾದ ಆಹಾರದಿಂದ ನಾವು ಹೃದಯಘಾತಗಳನ್ನ ತಡೆಗಟ್ಟಬಹುದು. ಶುದ್ಧವಾದ ಆಹಾರ ಅಂದ್ರೆ ಮೊದಲು ನೆನಪಾಗೋದೇ ಅಡುಗೆ ಎಣ್ಣೆ. ಪ್ರತಿದಿನ ರಿಫೈನ್ಡ್ ಆಯಿಲ್ಗಳು ಅತಿ ಕಡಿಮೆ ಬೆಲೆಗೆ ಸಿಗ್ತವೆ ಅಂತ ತಗೊಂಬಂದು ಉಪಯೋಗ ಮಾಡಿ BP, ಶುಗರ್, ಇರಾಬರ ಕಾಯಿಲೆ ಎಲ್ಲ ಬರ್ಸ್ಕೊಳ್ತಾ ಇದ್ದೀರಾ. ಹೃದಯಘಾತನೂ ಕೂಡ ಆಗ್ತಾ ಇದೆ. ಈ ರಿಫೈನ್ಡ್ ಆಯಿಲ್ಗಳಲ್ಲಿ ವೈಟ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ಇದರಿಂದ ಹೃದಯಘಾತ ಆಗೋ ಚಾನ್ಸಸ್, BP, ಶುಗರ್, ಸಣ್ಣ ಮಕ್ಕಳಿಗೆಲ್ಲ BP, ಶುಗರ್ ಎಲ್ಲ ಬರುವಂತ ಕಾಯಿಲೆ, ಹೃದಯಘಾತ ಆಗ್ತಾ ಇದೆ. ಇದರಿಂದನೇ ವೈಟ್ ಆಯಿಲ್ ಮಿಕ್ಸ್ ಇಂದಾನೆ, ರಿಫೈನ್ಡ್ ಆಯಿಲ್ಗಳಿಂದನೇ ಇವತ್ತು ಹೃದಯಘಾತ ಕಾರಣ ಹೆಚ್ಚಾಗಿರೋದು. ಅದರಿಂದ ಹೇಳ್ತಾ ಇದ್ರೆ ಅತಿ ಹೆಚ್ಚಾಗಿ ಗಾಣದ ಎಣ್ಣೆನ ಬಳಸಿ, ದಯವಿಟ್ಟು ಗಾಣದ ಎಣ್ಣೆನ ಬಳಸಿ. ಅಡುಗೆಯಲ್ಲಿ ಟೇಸ್ಟಿಂಗ್ ಪೌಡರ್ ಕೂಡ ಉಪಯೋಗ ಮಾಡಬೇಡಿ. ತರಕಾರಿಯನ್ನ ತೊಳೆಯದೆ ತಿನ್ನಬೇಡಿ. ಈಗ ಅತಿ ಹೆಚ್ಚಾಗಿ ರಿಫೈನ್ಡ್ ಎಣ್ಣೆಗಳು ನಿಮಗೆ ಮಾರ್ಕೆಟಲ್ಲಿ ಸಿಗ್ತವೆ ಅಂತ ತೊಗೊಂಬಂದು ತಿಂತೀರಾ. ಆದರೆ ಗಾಣದ ಎಣ್ಣೆ ರೇಟ್ ಜಾಸ್ತಿ ಅಂತ ನೀವು ಉಪಯೋಗ ಮಾಡೋದೇ ಕಷ್ಟ. ಯಾಕೆಂದರೆ ದುಡ್ಡನ್ನು ನಾವು ದುಡಿಯೋದು ಅಲ್ವಾ. ಆರೋಗ್ಯನ ನಾವು ಕೊಂಡ್ಕೊಳಕ್ಕಾಗಲ್ಲ. ದುಡ್ಡನ್ನ ನಾವು ದುಡಿಬೋದು, ಆದರೆ ದುಡ್ಡನ್ನು ನಾವು ದುಡಿಯೋದು, ಆರೋಗ್ಯನ ನಾವು ಕೊಂಡ್ಕೊಳಕ್ಕಾಗಲ್ಲ ದುಡ್ಡು ಕೊಟ್ಟು. ಆದ್ದರಿಂದ ಆರೋಗ್ಯನ ಕಾಪಾಡ್ಕೊಳ್ಳಿ. ಇವಾಗ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಎಷ್ಟು ದುಡ್ಡನ್ನು ಸುರಿತೀರಾ. ಹಾಗೆ ಪ್ರತಿದಿನ ಗಾಣದ ಎಣ್ಣೆ ಬಳಸಿ. ನೀವು ಹಾಸ್ಪಿಟ್ಲಿಗೆ ಇಡೋದೇ ಎಣ್ಣೆಗೆ ಕೊಡಿ. ಇಲ್ಲಿ ಯಾಕೆ ನೀವು ನಂಬ್ತಾ ಇಲ್ಲ? ನೀವು ರಿಫೈನ್ಡ್ ಎಣ್ಣೆಗಳಲ್ಲಿ ಎಷ್ಟು ವೈಟ್ ಆಯಿಲ್ ಮಿಕ್ಸ್ ಇರುತ್ತೆ, ಅದರಿಂದ ಎಷ್ಟು ಕ್ಯಾನ್ಸರ್ ಅಂತ ಕಾಯಿಲೆಗಳು, BP, ಶುಗರ್ ಅಂತ ಕಾಯಿಲೆಗಳು ಅತಿ ಹೆಚ್ಚಾಗಿ ಬರ್ತಾ ಇದ್ದಾವೆ. ದಯವಿಟ್ಟು ಗಾಣದ ಎಣ್ಣೆನ ಬಳಸೋದು ಕಲೀರಿ. ಈಗ ಗಾಣದ ಎಣ್ಣೆಯಲ್ಲೂ ಕೂಡ ಕೆಲವರು ದುಡ್ಡು ಮಾಡೋಕ್ಕೋಸ್ಕರ ಬಿಸ್ನೆಸ್ಸಿಗಾಗಿ ಅತಿ ಹೆಚ್ಚಾಗಿ ಅವರು ಕೂಡ ವೈಟ್ ಆಯಿಲ್ಗಳನ್ನು ಮಿಕ್ಸ್ ಮಾಡ್ತಾರೆ. ಆದರೆ ನಂಬಿಕೆಗೆ ಅರ್ಹವಾಗಿರೋ ಕಂಪ್ನಿ ಒಂದು ಹೆಸರು ಹೇಳ್ತೀನಿ, ಜೀನಿ ಕಂಪ್ನಿ ನಂಬಿಕೆಗೆ ಅರ್ಹವಾಗಿದೆ. ಯಾಕೆಂದರೆ ಅವರು ಒಳ್ಳೆ ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತ ಇವತ್ತು ಮಕ್ಕಳಿಂದ ದೊಡ್ಡವ್ರವರೆಗೂ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿದ್ದಾರೆ. ಯಾವುದೇ ಒಂದು ಕೆಮಿಕಲ್ ಇಲ್ಲ, ಯಾವುದೇ ಒಂದು ಫುಡ್ ಕಲರ್ ಇಲ್ಲ, ಯಾವುದೇ ವೈಟ್ ಆಯಿಲ್ ಮಿಕ್ಸ್ ಇಲ್ಲ, ಕಲಬೆರಕೆ ಎಣ್ಣೆ ಅಂತೂ ಇಲ್ಲವೇ ಇಲ್ಲ. ನೀವು ದಯವಿಟ್ಟು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು. ಜೀನಿ ಕಂಪ್ನಿಲಿ ನಿಮಗೆ ಪ್ರತಿಯೊಂದು ಕೂಡ ನಿಮ್ಗೆ ನೋಡ್ಬೋದು. ಅಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಫುಡ್ ಕಲರ್, ಯಾವುದು ಕೆಮಿಕಲ್ ಇಲ್ಲದ ಹಾಗೆ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ. ಈ ಎಣ್ಣೆನೂ ಅಷ್ಟೇ, ಗಾಣದ ಎಣ್ಣೆನ, ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆನ ತಯಾರು ಮಾಡ್ತಾರೆ. ಇದು ಎಲ್ಲ ಮೆಡಿಕಲ್ ಶಾಪು, ಆನ್ಲೈನಲ್ಲೂ ಮತ್ತು ನಿಮಗೆ ದಿನಸಿ ಅಂಗಡಿಯಲ್ಲಿ ಇಲ್ಲ, ಮನೆ ಹತ್ರನೇ ಬೇಕು ನಮಗೆ ಅಂದರೆ ಮನೆ ಹತ್ರನೇ ತಲುಪಿಸ್ತಾರೆ ಅವರು. ದಯವಿಟ್ಟು ಗಾಣದ ಎಣ್ಣೆನ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾಕೆಂದರೆ ಮಾರ್ಕೆಟ್ಗಳಲ್ಲಿ ನಿಮಗೆ 100ರಿಂದ 150ಕ್ಕೆ ರಿಫೈನ್ಡ್ ಆಯಿಲ್ಗಳು ಸಿಗ್ತವೆ ಅಂತ ತೊಗೊಂಬಂದು ತಿಂದು ಆರೋಗ್ಯನ ಯಾಕ್ರಿ ಹಾಳು ಮಾಡ್ಕೊತೀರಾ? ಇವಾಗ ಬೆಳಗ್ಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡನ್ನು 1000-2000 ಗಟ್ಟಲೆ ಸುರಿತೀರ. ಆದರೆ 500 ರೂಪಾಯಿ ಕೊಟ್ಟು 1 kg ಎಣ್ಣೆ ತೊಗೊಳಕ್ಕಾಗಲ್ಲ ಅಂದರೆ ನೀವು ಇರೋದೇ ವ್ಯರ್ಥ ಅಲ್ವಾ? ದುಡ್ಡನ್ನು ನಾವು ದುಡಿಯೋದು, ಆರೋಗ್ಯನ ನಾವು ಕೊಂಡ್ಕೊಳಕ್ಕಾಗಲ್ಲ ದುಡ್ಡು ಕೊಟ್ಟು. ಹಾಗಾಗಿ ಒಳ್ಳೆ ಆಹಾರಗಳನ್ನು ಕೊಂಡ್ಕೊಂಡು ತಿಂತ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋಣ. ಪ್ರತಿದಿನ ಆರೋಗ್ಯಕ್ಕಾಗಿ ಜೀನಿ ಗಾಣದ ಎಣ್ಣೆನ ಬಳಸಿ. ನಂಬಿಕೆಗೆ ಅರ್ಹವಾಗಿರುವ ಕಂಪ್ನಿ ಅಂದರೆ ಅದು ಜೀನಿ ಕಂಪ್ನಿ. ಯಾವುದೇ ಒಂದು ಕೆಮಿಕಲ್ ಕೂಡ ಆಗದಂಗೆ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತಾ ಇದ್ದಾರೆ. ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ದಯವಿಟ್ಟು ಗಾಣದ ಎಣ್ಣೆನ ಆಗಿ ಬಳಸಿ. ಸರ್ಕಾರ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಆರೋಗ್ಯನ ಹಿತಮಿತವಾಗಿ ಕಾಪಾಡಿಕೊಳ್ಳೋಣ. ಪ್ರತಿದಿನ ಗಾಣದ ಎಣ್ಣೆನ ಬಳಸೋದ್ರಿಂದ ನಮಗೆ ರಕ್ತದಲ್ಲಿ ಯಾವುದೇ ಒಂದು ಕೊಲೆಸ್ಟ್ರಾಲ್ ಇರೋದಿಲ್ಲ, ಯಾವುದೇ ಒಂದು ಬಾಡಿಲಿ ಯಾವುದೇ ಕೊಲೆಸ್ಟ್ರಾಲ್ ಇರೋದಿಲ್ಲ. ಪ್ರತಿದಿನ ಒಳ್ಳೆ ಆಹಾರಗಳನ್ನು ಸೇವಿಸುತ್ತಾ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಈಗ ಮಕ್ಕಳಿಗೆ ಯಾವ ತಿಂಡಿ ಈ ತಿಂಡಿ ಚೀನಿ ಪ್ರಾಡಕ್ಟ್ಗಳನ್ನೆಲ್ಲ ತೊಗೊಂಡು ಕೊಡ್ತೀರಾ. ಅವರು ಬರೀ ಕ್ಯಾನ್ಸರು, BP, ಶುಗರ್, ಸಣ್ಣ ಮಕ್ಕಳಿಂದನೇ ಎಲ್ಲ ಕಾಯಿಲೆಗಳು ಶುರುವಾಗಿವೆ. ದಯವಿಟ್ಟು ಒಳ್ಳೆ ಆಹಾರಗಳನ್ನು ಬಳಸೋದನ್ನು ಕಲೀರಿ. ದುಡ್ಡು ನಾವು ದುಡಿಯೋದು, ಆರೋಗ್ಯನ ಕೊಂಡ್ಕೊಳಕ್ಕಾಗಲ್ಲ ನಾವು.
ಹಾಗಾಗಿ ಆರೋಗ್ಯಕ್ಕೆ ಬೇಕಾದ ಒಳ್ಳೆ ಆಹಾರಗಳನ್ನು ತಿಂತ ನಾವು ಆರೋಗ್ಯನ ಕಾಪಾಡ್ಕೊಳ್ಬೇಕು. ಇತ್ತೀಚಿನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಯುಕ್ತ ಆಹಾರಗಳನ್ನು ಬಳಸಬೇಡಿ. ಇಲ್ಲಿ ನೋಡ್ಬೋದು ನೀವು, ಇದು ಜೀನಿ ಅನ್ರಿಫೈನ್ಡ್ ಕೋಲ್ಡ್ ಪ್ರೆಸಸ್ ಆಯಿಲ್ಗಳು. ಇವು ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ. ಇದು ಪ್ರತಿಯೊಂದು ಮೆಡಿಕಲ್ ಶಾಪ್ ಹಾಗೂ ದಿನಸಿ ಅಂಗಡಿ, ನಿಮಗೆ ಆನ್ಲೈನ್ ಶಾಪ್ಗಳಲ್ಲೂ ಕೂಡ ಸಿಗ್ತಾ ಇದೆ. ನಾವು ಕೂಡ ಇದನ್ನೇ ಉಪಯೋಗ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂದರೆ ಪ್ರತಿದಿನ ಅಡುಗೆಗೆ ಬಳಸಿ. ಇದು ಪ್ಯೂರ್ ಆಯಿಲ್. ನೋಡ್ಬೋದು, ಈ ಕಲರ್ ಆದರೂ ನೋಡ್ಬೋದು, ಯಾವುದೇ ಒಂದು ಫುಡ್ ಕಲರ್ ಆಗಲಿ, ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದೂ ಕೂಡ ಬಳಸೋದಿಲ್ಲ. ಉಪಯೋಗ ಮಾಡಿ. ನೀವು BP, ಶುಗರು, ಮಕ್ಕಳಿಗೆ ಕಾಯಿಲೆಗಳೆಲ್ಲ ಬರ್ತಾ ಇದೆ. BP, ಶುಗರು, ಕ್ಯಾನ್ಸರು, ಹೃದಯಾಘಾತ, ಇವೆಲ್ಲ ದೊಡ್ಡ ಕಾಯಿಲೆಗಳು. ಒಂದ್ಸಲ ಬಂದರೆ ಹೋಗೋದೇ ಕಷ್ಟ. ಅದರಿಂದ ಇವತ್ತಿಂದಲೇ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಜೀನಿ ಗಾಣದ ಎಣ್ಣೆಯಾದ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ದಯವಿಟ್ಟು ಬಳಸಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಬಂದು ಬೇಕಾದ್ರೆ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಯಾವ ಥರ ತಯಾರು ಮಾಡ್ತೀರಿ ಅಂತ. ನೀವು ಯಾವಾಗ ಬಂದು ರೆಡಿ ಇರುತ್ತೆ, ಬಂದು ಯಾವಾಗ ಬೇಕಾದ್ರೂ ನೋಡ್ಕೊಂಡು ಹೋಗ್ಬೋದು. ದಯವಿಟ್ಟು ಬಂದು ನೋಡಿ. ಕೆಮಿಕಲ್ ಕೂಡ ಬಳಸದೆ ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಇನ್ಯಾವುದೇ ಕಂಪ್ನಿಗಳಾದರೂ ನಿಮಗೆ ಯಾವುದು ತೋರಿಸೋದಿಲ್ಲ. ಯಾಕೆಂದರೆ ಅವರು ಮಾಡ್ತಿರೋಂಥ ಕಲಬೆರಕೆ, ಅವ್ರು ಮಾಡಿರೋವಂಥದ್ದು ಕಲಬೆರಕೆ. ಆದ್ದರಿಂದ ಯಾವುದೇ ಕಂಪ್ನಿಗಳು ಮುಂದೆ ಬರಲ್ಲ. ವಿಡಿಯೋ ಮಾಡಿ ಹಾಕೋಕ್ಕೆ ಆಗಲಿ, ಅಥವಾ ಹೇಳೋದಕ್ಕೆ ಆಗಲಿ, ಅಥವಾ ತೋರಿಸೋದಕ್ಕೆ ಆಗಲಿ ಯಾರೂ ಮುಂದೆ ಬರಲ್ಲ. ಇದು 100% ಕ್ವಾಲಿಟಿ ಇರೋ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮಗೆ ಎಲ್ಲ ಪ್ರಾಡಕ್ಟ್ಗಳು ಜೀನಿಯಲ್ಲಿ ನಿಮಗೆ ನೋಡೋದಕ್ಕೆ ಲಭ್ಯ. ಇವತ್ತಿಂದನೇ ನೀವು ಗಾಣದ ಎಣ್ಣೆನ ಬಳಸಿ. ಕೆಮಿಕಲ್ ಉತ್ಪನ್ನಗಳಿಂದ ದೂರ ಸರಿರಿ. ಆರೋಗ್ಯಯುತ ನೈಸರ್ಗಿಕವಾಗಿ ಬೆಳೆದಂತಹ ಆಹಾರ ಪದಾರ್ಥಗಳನ್ನು ಉಪಯೋಗ ಮಾಡಿ ಅಂತೇಳಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಆನ್ಲೈನ್ ಶಾಪ್ಗಳಲ್ಲಿ ಸಿಗುತ್ತೆ, ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಇಲ್ಲ ನಮ್ಮ ಮನೆಯಿಂದ ಆಚೆಗೆ ಬರೋಕ್ಕಾಗಲ್ಲ ಅಂದರೆ ನಿಮ್ಗೆ ಏನು ಜೀನಿ ಪ್ರಾಡಕ್ಟ್ಗಳು ಬೇಕೋ ಅವೆಲ್ಲ ನಿಮ್ಮ ಮನೆ ಮುಂದಕ್ಕೆ ರೆಡಿ ಇರುತ್ತೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಿಮ್ಮ ನಂಬರ್ ಕಾಣ್ತಾ ಇದೆ, ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ.